ಅಂತೂ ಇಂತೂ ಕಾಂತಾರ ಮೂವಿ ಬಂತು. ತುಂಬ ಚೆನ್ನಾಗಿದೆ ಮೂವಿ. ನೀವು ಎಕ್ಸ್‌ಪೆಕ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ಝಲಕ್‌ಗಳು, ಅಷ್ಟು ರೋಮಾಂಚನ ಆಗುವಂತಹ ಒಂದು ಸನ್ನಿವೇಶಗಳು ತುಂಬಾನೇ ಇದೆ. ಕಾಂತಾರ ಫಸ್ಟ್ ಏನೂ ಅಲ್ಲ, ರಿಷಬ್ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸು ಏನೂ ಅಲ್ಲ ಕಾಂತಾರ ಫಸ್ಟಲ್ಲಿ. ಕಾಂತಾರ ಚಾಪ್ಟರ್ 1 ಅಲ್ಲಿದೆ ನೋಡ್ರಿ ಅವ್ರ ಪರ್ಫಾರ್ಮೆನ್ಸು. ಅಬ್ಬಾ! ಎಷ್ಟು ಚೆನ್ನಾಗಿದೆ. ಆ ಮೂವಿನೇ ಹೆಂಗಿದೆ, ನೀವದು ಮೂವಿ ನೋಡ್ಕೊಂಬಂದ್ರೆ ನಮಗಿನ್ನೂ ಅದು ಮೂವಿ ಒಳಗಡೆನೇ ಇದ್ದಂಗಿದೆ. ಅಷ್ಟು ಡಿವೈನ್ ಪವರು, ಅಷ್ಟು ದೈವ ಭಕ್ತಿ, ಅಷ್ಟು ಅವ್ರ ಪರ್ಫಾರ್ಮೆನ್ಸ್ ಅಂತೂ ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು ಚೆನ್ನಾಗಿದೆ. ಹೇಳೋಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಮೂವಿಯಲ್ಲಿ ಕುತ್ಕೊಂಡು ನೋಡೇನೆ ಅದನ್ನು ನಾವು ಅನುಭವಿಸ್ಬೇಕು ಅಂತಾರಲ್ಲ, ಆ ಥರ ಇದೆ ಮೂವಿ. ಪ್ರೊಡ್ಯೂಸರ್ಸು ಹೊಂಬಾಳೆ ಫಿಲಮ್ಸ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು ನಾವು. ನಿಜವಾಗ್ಲೂ ಕನ್ನಡ ಮೂವಿಗೆ ಒಂದು ಒಳ್ಳೆ ಮೆರುಗನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಒಂದು 125 ಕೋಟಿಯಲ್ಲಿ ರಿಷಬ್ ಶೆಟ್ಟಿ ಅವರು ತೆಗ್ದಿದ್ದಾರೆ ಮೂವಿ. ಎಷ್ಟೆಷ್ಟು ಕೋಟಿ ಹಾಕಿರೋ ಮೂವಿಗಳನ್ನು ಮೂಲಲ್ಲಿ ಬಿಸಾಕಬೇಕು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಮೂವಿ. ಏನು ಪ್ರೊಡಕ್ಷನ್ನು, ಏನು ಆ್ಯಕ್ಟಿಂಗು, ರಿಷಬ್ ಶೆಟ್ಟಿ ಅವ್ರನ್ನಂತ ಆ್ಯಕ್ಟಿಂಗ್ ಅಂತೂ ಈಗಲೂ ಕಣ್ಣಲ್ಲಿ ಕಟ್ಟಿದಂಗಿದೆ. ಅವ್ರ ಕಣ್ಣಲ್ಲೇ ಹೇಳೋ ಅಂತಹ ಭಾಷೆಗಳು, ಆ ಒಂದು ಹೋಗಿ ಅವರು ಮಾಡಿರೋ ಆ್ಯಕ್ಟಿಂಗು ನಿಜವಾಗ್ಲೂ ನಾವು ಒಂದು ಒಂದು ಗುರು ಥರ ಅನಿಸ್ತಾರೆ. ಫಿಲಮ್ಗಳಿಗೇನೆ, ಬೇರೆ ಫಿಲಮ್ಗಳಿಗೆ ಒಂದು ಟೀಚರ್ ಅಂತ ಅನ್ಕೋಬೋದು ನಾವು ಈ ಫಿಲಮ್‌ನ. ಎಷ್ಟು ಕಥೆನಾದರೂ ಎಷ್ಟು ನೀಟಾಗಿ ಹೆಣ್ಕೊಂಡು ಹೋಗಿದ್ದಾರೆ ಅಂದರೆ ಎಲ್ಲೂ ಡ್ರಾಪೇ ಆಗಿಲ್ಲ. ನೀವು ಅಂದ್ಕೊಂಡೇ ಇರಲ್ಲ ಸೆಕೆಂಡ್ ಚಾಪ್ಟರ್ನೂ ಇಷ್ಟು ಚೆನ್ನಾಗಿ ತೆಗಿಬಹುದು, ಇಷ್ಟು ಚೆನ್ನಾಗಿ ಮಾಡಬಹುದಾ ಅಂತ. ಈಗ ಬಾಹುಬಲಿ, KGF ಅಲ್ಲಿ ನಾವು ಇಷ್ಟು ಒಂದು ಇದನ್ನು ನೋಡ್ಬೋದು. ಬಟ್ ಅದಕ್ಕಿಂತನೂ ನಾವು ಕಂಪ್ಯಾರಿಸನ್ನೇ ಮಾಡೋಕ್ಕಾಗಲ್ಲ ಅಂತೀವಲ್ಲ, ಆ ಥರ ಇದೆ ಇದು ಮೂವಿ. ತುಂಬಾ ಒಂದು ರೇಂಜೇ ಬೇರೆ ಗುರು ಅಂತೀವಲ್ಲ, ಆ ಥರ ಇದೆ ಮೂವಿ. ಬಟ್ ತುಂಬಾ ಚೆನ್ನಾಗಿದೆ. ರೈಟಿಂಗ್ ಮಾತ್ರ ತುಂಬಾ ಸೂಪರಾಗಿದೆ. ನಿಮ್ಗೆ ಎಲ್ಲೂ ಬೋರ್ ಅಂತಲೇ ಆಗಲ್ಲ. ಆಚರಣೆ, ನಂಬಿಕೆ, ದೈವ ಭಕ್ತಿ ಎಲ್ಲವನ್ನೂ ಸೇರಿದರೆ ಮನುಷ್ಯ ಜೀವನ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಡಿವೈನ್ ಪವರ್ ಏನು ಅಂತ ನಿಜವಾಗ್ಲೂ ತೋರಿಸ್ಬಿಟ್ಟಿದ್ದಾರೆ. ಇನ್ನು ವಾರ್ ಸೀಕ್ವೆನ್ಸ್ ಅಂತೂ ಸೂಪರಾಗಿದೆ. ರಿಷಬ್ ಶೆಟ್ಟಿ ಅವರು ಕತ್ತಿ ವರಸೆ, ಹಾರ್ಸ್ ರೈಡಿಂಗು ಎಲ್ಲದನ್ನೂ ಕಲ್ತ್ಕೊಂಡಿದ್ದಾರೆ ಅಂತ ಕೇಳ್ತಿದ್ವಿ 3 ವರ್ಷದಲ್ಲಿ. ಬಟ್ ಅವ್ರ 3 ವರ್ಷದ ಕಷ್ಟ ನಿಜವಾಗ್ಲೂ ಸ್ಕ್ರೀನ್ ಪ್ಲೇ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. 3 ವರ್ಷ ಅವ್ರು ಪಟ್ಟಿರೋ ಶ್ರಮ ಏನಿದೆ ಅದು ಸ್ಕ್ರೀನ್ ಮೇಲೆ ಸೂಪರಾಗಿ ಬಂದಿದೆ. ಅದನ್ನು ಚೆನ್ನಾಗೇ ನೋಡ್ಬೋದು. ಇನ್ನು ವಿಜುವಲ್ ಸೀಕ್ವೆನ್ಸ್ ಅಂತೂ ನೀವು VFXು, CGIಯಲ್ಲಿ ಬರುವಂಥ ಹುಲಿ, ಅದರ ನೆರಳು, ಅದ್ರ ಮುಖ, ನಿಜವಾಗ್ಲೂ ಅದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಫಿಲಮಲ್ಲೂ ನಾವು VFX ತುಂಬಾ ಕೆಟ್ಟದಾಗಿ ತೊಗೊಂಡ್ಬಿಡ್ತಾರೆ ಒಂದೊಂದ್ಸತಿ. ಆ VFXೇ ನೋಡೋಕ್ಕಾಗಲ್ಲ. ಆ ವಾರ್ ಮೂವಿಯಲ್ಲೇ ನಮಗೆ ಅನಿಸುತ್ತೆ VFX ಹೆಂಗಿದೆ ಅಪ್ಪ ಇದು, ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಬಂದಿದ್ವಿ ಮೂವಿ ಅಂತ. ಬಟ್ ಈ ಮೂವಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ VFX ಇಷ್ಟು ಚೆನ್ನಾಗಿ ಬಂದಿದೆ, ಇಷ್ಟು ಕಮ್ಮಿ ಬಡ್ಜೆಟಲ್ಲಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ತೆಗಿಯೋಕ್ಕಾಗತ್ತಾ ಅಂತ. VFXು ತುಂಬ ಚೆನ್ನಾಗಿದೆ. ಇಟ್ಸ್ ಟೋಟಲಿ ಅನ್ಬಿಲೀವಬಲ್. ನೆಕ್ಸ್ಟ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ಮಾತ್ರ ಅಜನೀಶ್ ಲೋಕನಾಥ್ ಅವರು ನಿಜವಾಗ್ಲೂ ಎಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ BGMಗಳು, ಬ್ರಹ್ಮ ಕಲಶ ಒಂದು ಹಾಡು, ಆಮೇಲೆ ಇನ್ನೂ ರುಕ್ಮಿಣಿ ವಸಂತ್ ಅವರಿಗೆ ಕೊಟ್ಟಿರುವಂಥ ಮ್ಯೂಸಿಕ್ಗಳು, ಅದರಲ್ಲಿ ಅವ್ರಿಗೆ ಇನ್ನೂ ಚೆನ್ನಾಗಿ ಸೂಟ್ ಆಗಿರುವಂತಹ ಪ್ರಗತಿ ಅವರ ಕಾಸ್ಟ್ಯೂಮ್ಸು ಎಲ್ಲರಿಗೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಮ್ಯೂಸಿಕ್ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ತೀನಿ ಮೂವಿಗೆ. ತುಂಬ ಚೆನ್ನಾಗಿದೆ. ಹಾಗಾದರೆ ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವ್ರ ಒನ್ ಮ್ಯಾನ್ ಶೋನ ಇದು ಅಂದರೆ ನಿಜವಾಗ್ಲೂ ಅಲ್ಲ. ಯಾಕೆಂದರೆ ಅಲ್ಲಿ ಬರೋಂತಹ ಸಂಕಪ್ಪ, ಗುಲ್ಶನ್ ಅವರು, ಜಯರಾಮ್ ಅವರು, ಆಮೇಲೆ ರುಕ್ಮಿಣಿ ವಸಂತ್ ಅವರ ಪಾತ್ರ, ಅವರಿಗೆ ನಿಜವಾಗ್ಲೂ ಕೊಟ್ಟಿರೋಂತಹ ಕಾಸ್ಟ್ಯೂಮ್, ನಾವು ಸುಮ್ಮನೆ ಝಲಕ್ಗಳನ್ನು ನೋಡ್ತಾ ಇದ್ವಿ. ಬಟ್ ಕಾಸ್ಟ್ಯೂಮಲ್ಲಿ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ. ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಎಲ್ಲಾರ್ದ ಒಂದು ಕ್ಯಾರೆಕ್ಟರ್ನು ತುಂಬ ಸಹಜವಾಗಿ ತೊಗೊಂಡಿದ್ದಾರೆ. ಸಹಜವಾಗಿ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ. ಅದು ರಿಯಲ್ ಲೊಕೇಶನಲ್ಲಿ ತೆಗ್ದಿರೋದ್ರಿಂದನೋ ಏನೋ ಮೂವಿ ತುಂಬಾ ಹತ್ತಿರ ಅನಿಸುತ್ತೆ. ಮೂವಿ ತುಂಬ ಚೆನ್ನಾಗಿದೆ. ನೆಗೆಟಿವಿಟಿಯಲ್ಲಿ ಏನು ಹೇಳೋದು ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ಇದೆ ಅಂತ ಹೇಳ್ಬೋದು. 1.5% ನಮಗೆ ಏನು ಅನಿಸಲ್ಲ. ಬಟ್ ಸ್ಟಿಲ್ ಕಾಮಿಡಿ ತುಂಬಾ ಏನಿಲ್ಲ, ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಅವ್ರ ಕಾಮಿಡಿಗಳು ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಫಸ್ಟ್ ಹಾಫಲ್ಲಿ ಎಲ್ಲದನ್ನೂ ಸ್ವಲ್ಪ ಪಿಲ್ಲರ್ ಥರ ಯೂಸ್ ಮಾಡಿದ್ದಾರೆ ಕತೆಗೆ ಹೆಣ್ಕೊಂಡು ಹೋಗೋಕ್ಕೆ. ಅಷ್ಟು ಬಿಟ್ಟರೆ ಸೆಕೆಂಡ್ ಹಾಫಲ್ಲಿ ನೀವು ಅವರು ರಿಷಬ್ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸು, ಸ್ಟೋರಿ, ಇನ್ಡೆಪ್ತು, ಡಿವೈನ್ ಪವರು ಇದನ್ನೆಲ್ಲ ನೋಡಿದ್ಮೇಲೆ ನೀವು ನಿಜವಾಗ್ಲೂ ಏನೂ ನೆಗೆಟಿವಿಟಿ ಅಂತ ನಿಮ್ಮ ತಲೆಯಲ್ಲಿ ಉಳಿಯೋದೇ ಇಲ್ಲ. ಥಿಯೇಟ್ರಿಂದ ಹೊರಗೆ ಬಂದಮೇಲೂ ಇನ್ನೂ ಇನ್ನೂ ಒಂದು ಸತಿ ಹೋಗಿ ನೋಡ್ಬಿಡೋಣ ಮೂವಿ ಅಂತ ಅನಿಸುತ್ತೆ. ಇನ್ನೂ ಮಾಮೂಲಿ ಫಿಲಮ್ ಥಿಯೇಟ್ರಲ್ಲೆಲ್ಲ ನೋಡಿದ್ರೆ ನಿಜವಾಗ್ಲೂ ಅದು ಕೂಗಾಟ, ಕಿರ್ಚಾಟ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಇನ್ನು ರುಕ್ಮಿಣಿ ವಸಂತ್ ಅವರ ಪಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ನಿಜ
ಒಂದು ಮೆರುಗನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಬಟ್ ರಿಷಬ್ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಕಾಂತಾರ ಫಸ್ಟಲ್ಲಿ ನೀವು ಬರೀ 30 ಮಿನಿಟ್ಸ್ ನೋಡಿರ್ತೀರ ಅಷ್ಟೇ ಅವ್ರದ್ದು ಪರ್ಫಾರ್ಮೆನ್ಸಸ್‌ನ. ಅವ್ರು ಕ ನಿಜವಾಗ್ಲೂ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಸಿಗ್ಬೋದು ಅವ್ರಿಗೆ ಈ ಸತಿ. ಏನೂ ಅದರಲ್ಲಿ ಅತಿಶಯೋಕ್ತಿ ಅನ್ಸಲ್ಲ. ಅಷ್ಟು ಇನ್ ಡೆಪ್ತ್ ಆಗಿ ಹೋಗ್ಬಿಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ. ಆಮೇಲೆ ಅವರು ನಾವು ನೀವು ಥಿಯೇಟ್ರಲ್ಲಿ ಸುಮ್ಮನೆ ಕೂತಿದ್ದೀವಿ, ಹೀಗೆ ಪ್ರಿಪೇರ್ ಆಗಿರಲ್ಲ ಅಂತನೂ ಇಲ್ಲ. ಪ್ರಿಪೇರ್ ಆಗೋಕ್ಕೆ ಚಾನ್ಸ್ ಸಿಗಲ್ಲ, ಅಷ್ಟು ಝಲಕ್ಗಳು. ಹಾಗೆ ಒಂದೇ ಸತಿ ಸೀಟ್ ಮೇಲಿಂದ ಸ್ವಲ್ಪ ಮುಂದೆನೇ ಬಂದ್ಬಿಡ್ಬೇಕು, ಆ ಥರ ಝಲಕ್ಗಳು ತುಂಬಾ ಸಿಗತ್ತೆ ನಿಮಗೆ. ಒಂದು ರೋಮಾಂಚನಕಾರಿ ಅಂತ ಹೇಳ್ಬೋದು. ವಿಜುವಲ್ಸಿಗೆ ಕಣ್ಣಿಗೆ ಹಬ್ಬ ಈ ಮೂವಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಥಿಯೇಟ್ರಿಗೆ ಹೋಗಿ ಎಲ್ಲರೂ ನೋಡಲೇಬೇಕಾದ ಸಿನಿಮಾ. ಎಲ್ಲರೂ ನೋಡುವಂತಹ ಸಿನಿಮಾನೇ. ನಮ್ಮ ಕನ್ನಡದ ಕತೆ, ನಮ್ಮ ಕನ್ನಡದ ನೆಲದಲ್ಲಿ ಮಣ್ಣಿನ ಕಥೆ ಅಂತ ತಿಳ್ಕೊಳ್ಳೋದಕ್ಕೂ ನೋಡ್ಬೋದು, ಅಥವಾ ನೀವು ಕಣ್ಣಿಗೆ ಹಬ್ಬ ಅಂತ ನೋಡ್ಬೋದು. ಬಟ್ ಒಳ್ಳೆ ಕಾಂಟ್ರಿಬ್ಯೂಷನ್ನು ಕನ್ನಡ ಸಿನಿಮಾಗೆ ನಾವು ರೆಕಮೆಂಡ್ ಮಾಡೋಕ್ಕೆ, ಹೇಳ್ಕೊಳ್ಳೋಕ್ಕೆ ನಮ್ಮ ಸಿನಿಮಾ ಗುರು, ನಮ್ಮ ಕನ್ನಡದ ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗತ್ತಿದು. ಬಟ್ ಕಲೆಕ್ಷನ್ ಮಾತ್ರ ಲೆಕ್ಕ ಹಾಕ್ತಾನೆ ಇರ್ರಿ. 1,000 ಕೋಟಿ ಆಗುತ್ತೋ, 2,000 ಕೋಟಿ ಆಗುತ್ತೋ, ಇನ್ನೂ ಎಷ್ಟಾಗುತ್ತೋ ಅದನ್ನು ನಿಜವಾಗ್ಲೂ ನೋಡೇ ಅನುಭವಿಸ್ಬೇಕು. ಅದನ್ನು ನಾನು ಕಾಯ್ತಾ ಇದ್ದೀನಿ ಎಷ್ಟಾಗುತ್ತೆ ಅಂತ. ಸೊ ಇಟ್ಸ್ ಟೋಟಲಿ ಸೂಪರ್ ಮೂವಿ ಅಂತ ಹೇಳ್ತಾ ಸೈನ್ ಆಫ್ ಮಾಡ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್ ಬಾಯ್.